ಅಂದರೆ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಮಾಡೋಕ್ಕಾಗ್ತಿಲ್ಲ. ಟೈಮಲ್ಲಿ ನೋಡ್ಕೊಂತೀರಿ ಅಷ್ಟೇ. ಅದು ಕ್ಲೀನಿಂಗ್ ಮನೇಲೆ ಗೊಬ್ಬರ ಮಾಡ್ತೀವಿ. ಮನೇಲಿ ಯಾವ ಥರ ಗೊಬ್ಬರ ಮಾಡ್ತೀರಾ? ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇದೆ. ನೀವು ಮಾರ್ಕೆಟಿಗೆ ಹೋಗೋದೇ ಇಲ್ಲ ಹಂಗಾರೆ ಫ್ರೂಟಿಗೆ. ಈಗ ನೀವು ಗಿಡಗಳು ಸಾಕ್ತಿಲ್ಲ ಮನೆ ಹತ್ರ, ನಿಮಗೆ ಯಾವುದಕ್ಕೋಸ್ಕರ ಸಾಕ್ತೀರಾ? ಯಾಕೆ ಅವ್ನ ಗಿಡಗಳು ಸಾಕ್ಬೇಕು ಅಂತ ಅನ್ಸುತ್ತೆ? ಕೆಲಸ ಮಾಡಿ ಸಾಕಾಗಿತ್ತಲ್ಲ, ಒಂದು ಸ್ವಲ್ಪ ನೀರು ಹಾಕೋದು ಅವ್ನು ನೋಡ್ಕೊಂತ ಕುಂದ್ರೋದು. ನಿಮಗೆ ಏನು ಅನ್ಸುತ್ತೆ? ಈಗ ಗಿಡಗಳನ್ನ ದುಡ್ಡು ಕೊಟ್ಟು ತಗೊಂಡೋಗಿ ಸಾಕ್ಬೇಕಲ್ಲಪ್ಪ, ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ಲಪ್ಪ ಅಂತ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು. ನನ್ನ ಯೂಟ್ಯೂಬ್ ಫ್ಯಾಮಿಲಿ 5K ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಆಗಿದ್ದು. ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಇರೋಂಥ ವಿಡಿಯೋಸ್ಗಳನ್ನ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಹೀಗೆ ಇರಲಿ ಫ್ರೆಂಡ್ಸ್. ಇವತ್ತು ನಾವು ಕೃಷಿ ಮೇಳದ 2ನೇ ದಿನ ನಾವು ಮತ್ತೆ ಹೋಗ್ತಾ ಇದ್ದೀವಿ. ಕೃಷಿ ಸಮೃದ್ಧಿಗೆ ಸಸ್ಯ ಸಂತೆ ನಮ್ಮ ದಾವಣಗೆರೆಯಲ್ಲಿ ಪ್ರಪ್ರಥಮವರೆಗೆ ಹಾಕಿದರೆ ನಾನು ಇವಾಗಲೇ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೈವಿ ದರ್ಶನ ಮಾಡಿಕೊಂಡು ಹೋಟ್ಲ ಹತ್ರ ಹೋಗಿ ನಾವು ಬೈಕ್ ತೊಗೊಂಡು ಅಲ್ಲಿ ಕೃಷಿ ಮೇಳಕ್ಕೆ ಹೋಗೋಣ. ಇವಾಗ ಚಿನ್ನಿ ನಾನು ಹೋಗ್ತಿದ್ದೀವಿ. ಮೇಡಮ್ ಅವ್ರಿಗೆ ಔಟ್ಫಿಟ್ ಹಿಂಗೈತೆ. ಎಲ್ಲ ಎಂಟ್ರಿ ಮಾಡ್ಕೊತಾ ಇದ್ದಾರೆ. ಎಷ್ಟು ಜನ ಬಂದಿದ್ರು ಅಂತ. ನಾನು ರವಿ ಬಂದಿದ್ವಿ. ಇವತ್ತು ಚಿನ್ನಿ ಸೈಡ್ ಮಾಡ್ತಾ ಇದ್ದಾಳೆ. ಇಲ್ಲೆಲ್ಲ ಬಂದಿದ್ವಿ, ಸೊಪ್ಪೆಲ್ಲ ನೋಡ್ಕೊಂಡು ಹೋಗಿದ್ವಿ. ನೀವು ಗಿಡ ತಗೊಂಡೋಗಿ ಬಂದಿದ್ದೀರಾ? ಖುಷಿನ ನಿಮಗೆ ಇಲ್ಲಿ ಕೃಷಿ ಮೇಳ ಹಾಕಿರೋದು ನಮ್ಮ ದಾವಣಗೆರೆಗೆ? ಇಲ್ಲಿ ನಾವು ದಾವಣಗೆರೆ ಭಾರತಿ ಶರಣಪ್ಪ ಅಂತ, ಅದಕ್ಕೆ ಇನ್ನೂ ನೋಡ್ತಾ ಇದ್ದೀವಿ. ಬೇಕಂದ್ರೆ ಯಾವ್ದಾದ್ರು ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್. ಫ್ರೆಂಡ್ಸ್, ಇದು ಯಾವುದು ಗೊತ್ತಿಲ್ಲ, ಕಮೆಂಟ್ ಮಾಡಿ ನೋಡೋಣ. ಇಷ್ಟು ಜನ ಇದ್ದಾರೆ ಇಲ್ಲಿ. ಬೇರೆ ಗಿಡಗಳು ಕೊಡ್ತಾ ಇರೋದಾ? ತಗೊಂಡು ಹೋಗ್ತಿದ್ದೀರಾ? ಹೌದಾ? ನಿಮ್ಮ ತೋಟಕ್ಕೆ ತಗೊಂಡು ಹೋಗ್ತಿದ್ದೀರಾ ಗಿಡ? ಶೋ ಅಷ್ಟೇನಾ? ಕೃಷ್ಣ ಕಮಲನಾ? ಕೈಸಿದ್ ಯಾವ ಗಿಡ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದು ಕೃಷ್ಣ ಕಮಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಹತ್ರ ಅಷ್ಟೊಂದು ಜಾಗ ಇದೆನಾ? ಇವಾಗ ಯಾವ ಗಿಡ ತಗೊಂಡು ಹೋಗ್ತಾ ಇದ್ದೀರಾ? ಶೋಪೀಸಾ? ಎಷ್ಟು ಅದಕ್ಕೆ? ಇಲ್ಲಿ ನೋಡೋದು ವಾಟರ್ ಆಪಲ್ ಅಂದ್ರೆ ಏನು ಅಂತ ಕೇಳಿದ್ರೆ ಇಲ್ಲಿ ಇರುತ್ತಾ ಅಂದ್ರೆ ವಾಟರ್ ಆಪಲ್ ಅಂತ ಮಲ್ಬರಿ. ಇಲ್ಲ ಅಂದ್ರೂ ಮನೆ ಹತ್ರ ಅಷ್ಟು ಪಾಟಲ್ಲೇನೆ 300-400 ಪ್ಲಾಂಟ್ಸ್ ಇಟ್ಕೊಂಡಿರ್ತಾರೆ. ಅವರೇ ಇವರೆಲ್ಲ ಆದಷ್ಟು ಅಲ್ಲಿ ಮಾತಾಡ್ತಿರೋರೆಲ್ಲ ಅವ್ರನ್ನೇ ಮಾತಾಡ್ತಿದ್ರು. 300-400 ಪ್ಲಾಂಟ್ಸ್ ಬೆಳೆಸೋರಂತೂ ಪಾಟಲ್ಲೇನೆ ಮನೆ ಹತ್ರ ಹೊರಗಡೆ. ಈ ಹಂಗ ನೋಡಿದೀನಿ, ಗೊತ್ತಿರಲಿಲ್ಲ ಹೆಸರು ನನಗೆ. ಆಕ್ಚುಲಿ ಸಾಕಿದ್ದೀರಾ ಇವಾಗ ಯಾವ ಗಿಡ ನೋಡ್ಬೇಕು ಅಂತ ಇಂಥದ್ದೇ ಅಂತ ಚೆನ್ನಾಗಿ ಅನ್ಸುತ್ತೆ. ದಾವಣಗೆರೆಯಲ್ಲಿ ಇರೋದು ಕೃಷಿ ಮೇಳ, ನಿಮ್ಗೆ ಹೆಂಗ ಅನ್ಸ್ತೈತೆ? ಇದು ಕೃಷಿ ಇಲಾಖೆ ಕೃಷಿ ಕೇಂದ್ರದಲ್ಲಿ ಪ್ರತಿ ವಾರ ನಾವು ಇಲ್ಲಿ ಮಾರ್ಕೆಟ್ ಎಲ್ಲ ಮಾಡ್ತಾರಲ್ಲ, ತರಕಾರಿ ಎಲ್ಲ ತೊಗೊಳಕ್ಕೆ ಬರ್ತೀವಿ. ಹಂಗಾಗಿ ಸ್ವಲ್ಪ ಪರಿಚಯ ಐತಿ. ಇಲ್ಲಿ ಏನಾರು ಹಾಕಿದರೆ ಬರ್ತೀವಿ. ತುಂಬ ಚೆನ್ನಾಗಿರೋ ಎಲ್ಲ ಕಡೆಯಿಂದನೂ ಒಳ್ಳೊಳ್ಳೆ ಸಸ್ಯಗಳು ಬರ್ತಾವೆ. ಇಲ್ಲಿ ತರ್ತಾರೆ, ನಮ್ಗೆ ಇಷ್ಟವಾದವು ತಗೊಂಡು ಹೋಗ್ಬೋದು. ಅಂದರೆ ನಾವು ಸ್ವಲ್ಪ ಏನಂದ್ರೆ ಆರ್ಗಾನಿಕ್ ಆಗಿ ಏನೋ ಸಿಗ್ತಾವೇನೋ ಒಂದು ಸಾವಯವ ಕೃಷಿದು ಗೊಬ್ಬರ ಏನೋ ಎಲ್ಲ ಇದನ್ನು ಇಲ್ಲಿಂದಲೇ ಸ್ವಲ್ಪ ದಾವಣಗೆರೆಗೆ ಗೊತ್ತಾಗೋದು.
ನೀವೇನು ಪಾಟಲ್ಲಿ ಇಟ್ಕೊಂಡು ಪಾಟಲ್ಲಿ ಇಟ್ಕೊಂಡಿರೋದು, ಮನೆ ಮುಂದೆ ಪಾಟಲ್ಲಿ ಇಟ್ಕೊಂಡಿರೋದು. ಒಳ್ಳೊಳ್ಳೆ ಏನಾರು ಇದ್ರೆ ಇಟ್ಕೊಂತೀವಿ. ಅದರಲ್ಲೇ ಸ್ವಲ್ಪ ಏನೋ ನಮಗೆ ಬೇಕಾಗಿರೋ ಏನೋ ಸಸ್ಯಗಳು ಇರ್ತಾವಲ್ಲ ಅಂಥವು ನೋಡಿ ತಗೊಳ್ತೀವಿ. ಇವಾಗ ಯಾವ್ದು ತುಳಸಿ ಇಂಥದೇ ಬೇಕು ಅಂತ ಏನಾದರೂ ಇಟ್ಕೊಂಡ್ಬಂದಿದ್ದೀವಿ? ಇಲ್ಲ, ಅದೇ ನೋಡ್ತಾ ಇದ್ದೀವಿ. ಪ್ಲಾಂಟ್ ಯಾವ ಶೋ ಪೀಸು ಹಾಂ, ಬೇರೆ ಆ ಥರ ಸ್ವಲ್ಪ ಇದ್ರದ್ದೇ ತಗೊಳ್ತೀನಿ ನಾನು. ಔಷಧಿ ಸಸ್ಯಗಳನ್ನ ಸ್ವಲ್ಪ ಜಾಸ್ತಿ ಚೂಸ್ ಮಾಡ್ತಾ ಇರ್ತೀವಿ. ಮನೇಲೆಲ್ಲ ಇದು ಸಾಮಾನ್ಯವಾಗಿ ಔಷಧಿ ಸಸ್ಯಗಳನ್ನೇ ಸಾಕಿದ್ದೀವಿ. ಹಂಗೆ ಯಾವ್ಯಾವ ಥರ? ಅಲ್ವೇರಾ, ತುಳಸಿ, ಇದು ಆಮೇಲೆ ಶಂಖುಪುಷ್ಪ. ಅದೆಲ್ಲ ಏನಕ್ಕೆ ಬರುತ್ತೆ? ಅದೆಲ್ಲ ಶಂಖುಪುಷ್ಪ ತುಂಬ ಒಳ್ಳೇದಲ್ಲ, ಪೂಜೆಗೂ ಒಳ್ಳೇದು. ಆಮೇಲೆ ನಾವು ಜ್ಞಾಪಕ ಶಕ್ತಿಗೆ ಹಂಗಿಲ್ಲ, ಪೂಜೆಗೆ ಉಪಯೋಗಿಸ್ತೀವಿ. ಅದನ್ನು ಆ್ಯಕ್ಚುಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೇದದು ಜ್ಯೂಸ್. ಅದನ್ನ ಶಂಖುಪುಷ್ಪ, ದಾಸವಾಳ ಹೆಣ್ಮಕ್ಳಿಗೆ ಒಳ್ಳೇದು. ವೈಟ್ ದಾಸವಾಳ ತುಂಬ ಒಳ್ಳೇದು. ಅದೆಲ್ಲ ಸಾಕಿದ್ದೀರಾ ಮನೆಯಲ್ಲಿ? ಥ್ಯಾಂಕ್ಸ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗೀತಾ ಪ್ರಶಾಂತ್ ಅಂತ. ಥ್ಯಾಂಕ್ಸ್. ಎಲ್ಲಿ ತಮ್ಮಣ್ಣ? ಮನೆ ಬಿಟ್ಟು ಬಂದ. ಹೌದಾ? ಎಲ್ಲ ತಮ್ಮ ಮತ್ತೆ ಯಾರು ಬಂದಿರಿ? ಅಣ್ಣ ಬಂದಿದ್ದ? ಹಾಯ್ ಮಾಡಿ ಹೇಳ. ಇವೆಲ್ಲ ಶೋಪೀಸ್ ಹೌದಾ? ಏನ್ರಿ? ಬಳ್ಳಿ ಹಾಲ ಎದಕ್ಕಿದು? ಔಷಧಿ ಬರುತ್ತೆ ಆಲೂಗಡ್ಡೆ ಥರ ಯೂಸ್ ಮಾಡೋದು. ಹಾಂ ಹಾಂ. 20 ರೂಪಾಯಿ ಒಂದಾ? ಅದು ಮೊಳಕೆ ಬಂದ್ಮೇಲೆ ನೀವು ಭೂಮಿ ಮಾಡ್ತೀವಿ. ಹಾಂ ಹಾಗೆ ನೋಡಿ, ಇದು ಒಂದು ಬೀಜಕ್ಕೆ 20 ರೂಪಾಯಿ ಅಂತೆ. ಎಗ್ಗೆನಸ್ ಅಂತ ನೋಡಿ. ಇದು ಆಲೂಗಡ್ಡೆ, ಅದು ಕಿಡ್ನಿ ಪೊಟೊಟೊ ಅಂತ ಹೇಳ್ತಾರಾ? ಇದು ಎಷ್ಟು? ಅದು ಅಷ್ಟೇ. ಇದು 20 ರೂಪೀಸೇ. ಇದು ಮೊಳಕೆ ಬಂದ್ಮೇಲೆ ನೀರಲ್ಲಿ ಹಾಕಿಟ್ಟು ಮೊಳಕೆ ಬರ್ಸಿ ಆಮೇಲೆ ಇದು ಮಾಡೋದು? ನೀರಲ್ಲಿ ಇಡೋದೇ ಬೇಡ ಮೇಡಮ್, ಓಪನ್ ಜಾಗದಲ್ಲಿ ಹಂಗೆ. ಹೌದಾ? ಹಂಗೆ ಮೊಳಕೆ ಬರುತ್ತಾ? ಮೊಳಕೆ ಬರುತ್ತೆ. ಈಗ ಹೆಂಗೆ ಆಲೂಗಡ್ಡೆ ಮೊಳಕೆ ಬರ್ತಾವಲ್ಲ ಆ ಥರ? ಮೊಳಕೆ ಬಂದ ಮೇಲೆ ನೀವು ಒಂದು ಸ್ವಲ್ಪ ಸಸಿ ಒಂದಿಷ್ಟು ಹತ್ರ ಆದ್ಮೇಲೆ ನೀವು ಇದೆಲ್ಲ ಸ್ವೀಟ್ ಪೊಟೊಟೊ ಚಿನಿ ಎಲ್ಲ ಇದು ನೋಡುವ ಆಲೂಗಡ್ಡೆ. ಆಲೂಗಡ್ಡೆನ ರೀ ಹೌದು. ಇದು ಈ ಥರದ್ದು ನಾನೆಲ್ಲ ನೋಡಿರ್ಲಿಲ್ಲ. ಇದು ದೊಡ್ಡದಾಗತ್ತಾ? ಇಷ್ಟೇನಾ ಇವು? ದೊಡ್ಡದಾಗುತ್ತೆ ಮೇಡಮ್. ಹೌದಾ? ಅಲ್ಲೇ ಐತಲ್ಲ ಇಷ್ಟಾಗತ್ತಾ? ಒಂಚೂರು ದೊಡ್ಡದು. ಅದು ಇನ್ನೊಂದು ಬ್ಲಾಕ್ ಕಲರ್ ಬರುತ್ತಲ್ಲ, ಮಾಮೂಲಿ ಆಲೂಗಡ್ಡೆ ಬರುತ್ತಲ್ಲ ಆ ಸೈಜ್ ಬರುತ್ತೆ ಬೆಳಿಗ್ಗೆ. ಇದು ಶುಂಠಿ, ಕಪ್ಪು ಶುಂಠಿ. ಇದು ತಾಯಿ ಶುಂಠಿನಾ? ತಾಯಿ ಶುಂಠಿ ಅಂದ್ರೆ ಏನು ಡಿಫ್ರೆಂಟ್? ಅದೇ ಶುಂಠಿಗೆ ತಾಯಿ ರೀ ಅದು. ಹಾಂ ಹಾಂ. ಶುಂಠಿ ಜಾತಿ ಸುಮಾರು ಇದಾವ. ಜವಾರಿ ಶುಂಠಿ, ಹೈಬ್ರಿಡ್ ಶುಂಠಿ, ಕಪ್ಪು ಶುಂಠಿ, ಮಾವು ಶುಂಠಿ ಅಂತ. ಅದರಲ್ಲಿ ವಿಶೇಷವಾದ ಶುಂಠಿ ಅದರ ಶುಂಠಿ. ಇದು ಗೆಣಸು, ಸ್ವೀಟ್ ಗೆಣಸಾ? ಸ್ವೀಟ್ ಗೆಣಸು ಬೇಯಿಸ್ಕೊಂಡು ತಿನ್ನೋದು. ಹಾಂ. ಇದು ಹಳದಿ ಸಿಹಿ ಗೆಣಸು. ಇದು ನಾನು ನೋಡಿರ್ಲಿಲ್ಲ. ಅದು ಬೇಯಿಸಿ ತಿನ್ನೋದು. ಇದು ಕಟ್ ಮಾಡಿದಾಗ ವೈಟ್ ಆಗುತ್ತಲ್ಲ, ಅದು ತಾನೆ? ವೈಟ್ ಇರುತ್ತಲ್ಲ ಅದು ವೈಟ್ ತಾನೆ? ಇರಲ್ರಿ, ಕಟ್ ಮಾಡಿದ್ರು ಪರ್ಪಲ್ಲ ಬರುತ್ತೆ ಅದು. ಹೌದಾ? ಈ ಥರ ಬರುತ್ತಾ? ಇದು ಈ ಥರ ಬರುತ್ತೆ. ಓ, ಕ್ಯಾರೆಟ್ ಥರ, ಆರೆಂಜ್. ಇದು ಹಲವಾ? ಅದು ಅರಾರೂಟ್ ಅಂತೇಳಿ ಮಕ್ಕಳಿಗೆ ಪೌಡರ್ ಮಾಡಿ ಹಾಲಿನಲ್ಲಿ ಕುಡಿಸೋದು. ಹಾಂ, ಕುಡಿಸಿದ್ರೆ ಏನಾಗುತ್ತೆ? ಅದೇ ಬ್ರೈನ್ ಇನ್ಕ್ರೀಸ್ ಆಗುತ್ತೆ. ಒಳ್ಳೆ ಕಟ್ಟಿಗೆ ಟೈಪು. ಇದು ನೆರಳೆ ಗೆಣಸು. ಇದು ತಿನ್ನೋದೆ ಹೆಂಗೆ? ಇದು ಹೆಂಗ್ ಬೇಯಿಸ್ಕೊಂಡು ಹೆಂಗೆ ತಿಂತಾರೋ ಅದೇ ಥರ ಇದನ್ನು ಸಹ ಹಂಗೆ ತಿನ್ನೋದಾ? ಇದು ನಾರಿನ ಅಂಶ ಜಾಸ್ತಿ ಇರುತ್ತೆ ಅಲ್ಲ? ಬಸಳೆ ಸೊಪ್ಪಾ? ಸಾಂಬಾರು ಮಾಡೋದು. ನಮ್ಮಂತರ ದೇವತೆ ಬಂದ್ರೆ ಹಿಂಗೆ. ನಿಮ್ ಕೇಕ್ ಇಲ್ಲ ಮೇಡಮ್, ಗೋ ಉತ್ಪನ್ನಗಳಷ್ಟೇ. ಇದು ಗೋ ಉಪ ಉತ್ಪನ್ನಗಳಂತೇಳಿ ನಾವು ಗೋ ಆಧಾರಿತ ಕೃಷಿ ಇದು ಮಾಡ್ತೀವಿ. ನಮ್ಮ ಗೋ ಆಧಾರಿತ ಕೃಷಿ ಬೇಕಾದಂಥ ಎರೆಹುಳು ಗೊಬ್ಬರ ಆಗಿರ್ಬೋದು, ಘನಾಮೃತ ಆಗಿರ್ಬೋದು, ಈ ರೀತಿ ಜೀವಾಮೃತ ಆಗಿರ್ಬೋದು, ನಾವೆಲ್ಲ ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಜಮೀನಿಗೆ ಉಪಯೋಗ ಮಾಡ್ತೀವಿ. ಜೀವಾಮೃತ ಅಂದ್ರೆ ಇದಕ್ಕೆ ಏನೇನೆಲ್ಲ ಹಾಕಿರ್ತೀರಾ? ಜೀವಾಮೃತ ಅಂದ್ರೆ 200 ಲೀಟರ್ ನೀರಿಗೆ 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಮಣ್ಣು, ಅಂದ್ರೆ ಯಾವ ಜಮೀನಿಗೆ ಉಪಯೋಗ ಮಾಡ್ತೀವೋ ಆ ಜಮೀನಿಂದ 2 kg ಮಣ್ಣು ಮತ್ತೆ 10 ಲೀಟರ್ ಗೋಮೂತ್ರವನ್ನು 200 ಲೀಟರ್ ಮಿಶ್ರಣ ಮಾಡಿದಾಗ ಅದು ಬೆಳಗ್ಗೆ ಮತ್ತು ಸಂಜೆ ರೊಟೇಟ್ ಮಾಡಿದ್ರೆ 7 ದಿನಕ್ಕೆ ಜೀವಾಮೃತವಾಗಿ ರೆಡಿ ಆಗುತ್ತೆ. 100 kg ಸಗಣಿಗೆ 2 kg ಏನು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು ಮತ್ತೆ 2 kg ಮಣ್ಣು ಮತ್ತೆ 10 ಲೀಟರ್ ಗೋಮೂತ್ರ ಹಾಕಿ ಕ್ಲೀನಾಗಿ ಇದನ್ನ ರೊಟೇಟ್ ಮಾಡಿ 24 ಅವರ್ಸ್ ಬಿಡ್ತೀವಿ ಮೇಡಮ್. 24 ತಾಸು. 24 ತಾಸು ಆದ್ಮೇಲೆ 1 kg ಆಕಾರದ್ದು ಒಂದೊಂದು ಉಂಡಿ ಕಟ್ತೀವಿ. ಅಂದ್ರೆ ಕ್ರಾಪ್ ಯಾವ್ದು ಇದೆ ಇಯರ್ ಅಲ್ಲಿ ಇದೆ ಅಂತೇಳಿ. ಯಾಕಂದ್ರೆ ಕೆಜಿ ಅಂದ್ರೆ ಇದು ಹಸಿ ಇದ್ದಾಗ 1 kg ಇರುತ್ತೆ. ಅದು ಒಣಗ್ತಾ ಏನಾಗುತ್ತೆ ಅಂದ್ರೆ ನಿಮ್ಗೆ 250 ರಿಂದ 300 ಗ್ರಾಮ್ ಒಂದು ಉಂಡಿ ಬರುತ್ತೆ. ನಾವು ಹಸಿ ಇದ್ದಾಗ ಅದನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಅದನ್ನು ಉಂಡಿ ಕಟ್ಟಿದ್ಮೇಲೆ 21 ದಿನ ನೆರಳಲ್ಲೇ ಒಣಗಿಸ್ತೀವಿ. 21 ದಿನ
ಇದಕ್ಕೆ ಎಷ್ಟು ಇದು ನಾವು ಒಂದು 10 ರೂಪೀಸ್ 1 kg 10 ರೂಪೀಸ್ ಒಂದು ಕೊಡ್ತೀವಿ. ಇದು ಅರ್ಧ kg ಬರುತ್ತೆ. ಅರ್ಧ kg ಬಂದು 5 ರೂಪಾಯಿಗೆ ಒಂದು ಉಂಡಿ ಕೊಡ್ತೀವಿ. ನೀವು ಅಕಸ್ಮಾತ್ ಏನಾದರೂ ತರಕಾರಿ ಬೆಳೆಗಳು ಇತ್ತು ಅಂತಂದ್ರೆ ಇದೊಂದು 250 ಗ್ರಾಮಿಂದ ಮಾಡಿರ್ತೀವಿ. ಇದಾದ್ರೆ ನಿಮ್ಗೆ ಒಂದು 3 ರೂಪಾಯಿಗೆ ಒಂದು ಉಂಡಿ ಬೀಳುತ್ತೆ. ಪ್ರತಿ ಒಂದು ಗಿಡಕ್ಕೂ ನಾವು ಈ ತರ ಒಂದು ಮಣ್ಣು ತೆಗೆದ್ಬಿಟ್ಟು ಈ ತರ ಗಿಡಕ್ಕೆ ಇಟ್ಟರೆ ನಾವು ಹನಿ ನೀರಾವರಿನ ಸ್ಪ್ರಿಂಕ್ಲರ್ ಏನೋ ಮಾಡಿದಾಗ ಅದು ನೀರು ಬಿದ್ದಿದ್ದಂಗೆ ಅದು ಕರಿಗೆ ಗೊಬ್ಬರ ಹೋಗ್ತಾ ಇರುತ್ತೆ. ದೀಪಗಳೆಲ್ಲ ಇಟ್ಟಿದ್ದೀರಲ್ಲ ಗೋಮಯ ಅಂತೇಳಿ ಸಗಣಿಯಿಂದ ಮಾಡಿದಂತ ದೀಪಗಳ. ಇದು ಸಗಣಿಯನ್ನ ಒಣಗಿಸ್ಬಿಟ್ಟು ಪೌಡರ್ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟು ಪಂಚಗವ್ಯ ದೀಪ ಅಂತ ಹೇಳಿ ಮಾಡಿರೋದು ಮೇಡಮ್. ಇದು ಮಾಡ್ಬೇಕಾದ್ರೆ ಇದಕ್ಕೆ ಹಾಲು, ತುಪ್ಪ, ಮೊಸರು ಮತ್ತೆ ಆಕಳಿನ ಗೋಮೂತ್ರ ಪಂಚಗವ್ಯ ದೀಪ ಮಾಡಿರೋದು. ಇದು ದೀಪ ನಿಮಗೆ ಹಚ್ಚಿದ ಮೇಲೆ ಈ ರೀತಿ 62 ನಿಮಿಷ ಉರಿದ್ಬಿಟ್ಟು ಆಮೇಲೆ ಸುಡಕ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸುಟ್ಟು ಈ ತರ ಬೂದಿ ಆಗುತ್ತೆ. ಫ್ರೈ ಮಾಡೋದಿತ್ತ ಇಲ್ಲ. ಚೆನ್ನಾಗಿ ಬಂತು ಟೇಸ್ಟು. ಚೆನ್ನಾಗಿರೋದಕ್ಕೋಸ್ಕರ ಇವ್ರಿಗೆ 3 ಅಂತೆ. ಇವ್ರದ್ದು ಏನು ಗೊತ್ತಾ, ಶಾಪ್ ಏನೋ ಇಲ್ಲ, ಹೋಮ್ ಮೇಡು. ನಂಬರ್ ಐತೆ, ನಂಬರ್ ಫೋನ್ ಮಾಡಿ ತಗೋಬೇಕಷ್ಟೇ. ಇವೆಲ್ಲ ಹಂಗೆ ಪ್ರಾವಿಷನ್ ಸ್ಟೋರ್ ಥರ ಅಂಗಡಿಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಈಗ ನೀವು ಗಿಡಗಳು ಸಾಕ್ತಿರಲ್ಲ ಮನೆ ಹತ್ರ, ನಿಮ್ಗೆ ಯಾವ್ದಕ್ಕೋಸ್ಕರ ಸಾಕ್ತೀರಾ? ಯಾಕೆ ಗಿಡಗಳು ಸಾಕ್ಬೇಕು? ಕೆಲಸ ಮಾಡಿ ಸಾಕಾಗಿರ್ತಲ್ಲ, ಒಂದ್ ಸ್ವಲ್ಪ ನೀರ್ ಹಾಕೋದು, ಅವ್ನು ನೋಡ್ಕೊಂತ ಕುಂದ್ರೋದು, ಸ್ವಲ್ಪ ಏನೋ ಖುಷಿ ಹೆಣ್ಮಕ್ಳಿಗೆ, ನಮಗೆ ಹೌಸ್ ವೈಫಿಗೆ. ಈಗ ಗಿಡಗಳನ್ನ ದುಡ್ಡು ಕೊಟ್ಟು ತಗೊಂಡೋಗಿ ಸಾಕ್ಬೇಕಲ್ಲಪ್ಪ, ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ಲಪ್ಪ. ಈಗ ಅಂದ್ರೆ ಸರಿಯಾಗಿ ಮೇಂಟೈನ್ ಮಾಡಕ್ ಆಗಿಲ್ಲ ಅಂತ ಮಾಡಕ್ ಆಗ್ತಿಲ್ಲ. ಮತ್ತೆ ಟೆರೆಸ್ ಮೇಲೆ ಒಂದು 250. ಹೌದಾ? ಯಾವ್ಯಾವ ಟೈಮಲ್ಲಿ ನೋಡ್ಕೊಳ್ಳೋದು? ವೆಡ್ನೆಸ್ಡೇ ಮತ್ತೆ ಸಂಡೇ 2 ಡೇಸ್ ನೀರ್ ಹಾಕ್ತೀವಿ ಅಷ್ಟೇ. ಅದು ಕ್ಲೀನಿಂಗ್ ಗೊಬ್ಬರ ಮಾಡ್ತೀವಿ. ಮನೇಲಿ ಯಾವ ತರ ಗೊಬ್ಬರ ಮಾಡ್ತೀರಾ? ಅದೇ ಟಬ್ ತಗೊಂಡು ಟಬ್ಬಲ್ಲಿ ಕೊಟ್ಟಿದ್ವಿ ಟಬ್ಬು, ಆ ಟಬ್ಬಲ್ಲಿ ನೀರ್ ಹಾಕಿ ದಿನ ತರಕಾರಿ ಹೆಚ್ಚುತ್ತೀರಲ್ಲ, ಅದ್ರ ವೇಸ್ಟ್ ಎಲ್ಲ ಅದ್ರೊಳಗೆ ಹಾಕ್ತೀವಿ. ಹಾಕಿ ಆಮೇಲೆ ಒಂದು 3 ಮಂತ್ಗೆ ಅದು ಗೊಬ್ಬರ ಆಗುತ್ತೆ, ಅದನ್ನು ಪಾಟಿಗೆ ಹಾಕ್ತೀವಿ. ನಾನು ತರಕಾರಿ ಹೆಚ್ಚಿದ್ದೆಲ್ಲ ಒಂದು ಪ್ಯಾಕೆಟ್ ಹಾಕಿ ಇಳೆದೆಲೆ ಎಲ್ಲಾದ್ರೂ ಇದೆ ನನ್ನ ಹತ್ರ. ಆರಾಮ್ ಪ್ರತಿಯೊಂದು ನೀವೇ ಗಿಡಗಳನ್ನ ಮನೇಲಿ ಗಿಡಗಳಿಗೆ ಗೊಬ್ಬರಗಳನ್ನ ನೋಡ್ರಿ, ಟಬ್ಬಲ್ಲಿ ಮಣ್ಣು ಹಾಕೊಂಡು ತರಕಾರಿ ವೇಸ್ಟ್ ಎಲ್ಲ ಅದಕ್ಕೆ ಹಾಕ್ತೀರಿ. ಅದ್ ಬಂದಿದ್ದೀನಿ ಅದನ್ನೇ ಗಿಡಗಳಿಗೆಲ್ಲ ಹಾಕ್ತೀವಿ. ಟೀಚರ್ ಮತ್ತೆ ನಂದು ಅಬಾಕಸ್ ಕ್ಲಾಸು ಅಲ್ಲೇ ಇದೆ ಮೇಲೆ, ಕ್ಲಾಸ್ ಮಾಡ್ತಾನೆ ಎಲ್ಲ ಯಾವ ತರ ಗಿಡಗಳು ಸಾಕಿದ್ದೀರಾ? ಎಲ್ಲ ತರಕಾರಿ ಶೋ ಪ್ಲಾಂಟ್ಸ್ ಇದೆ, ಸಕ್ಯುಲೆಂಟ್ಸ್ ಇದೆ, ಆಮೇಲೆ ಇದು ಹಣ್ಣಿನ ಗಿಡ ಇದೆ, ದಾಸವಾಳ ಗಿಡ ಇದೆ. ಈ ಟೆರೆಸ್ ಮೇಲೆ ಹಣ್ಣಿನ ಗಿಡ ಅಂತಂದ್ರೆ ಚಿಕ್ಕು ಇದೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇದೆ. ನೀವು ಮಾರ್ಕೆಟಿಗೆ ಹೋಗೋದೇ ಇಲ್ಲ ಹಂಗಾರೆ ಫ್ರೂಟಿಗೆ? ಇಲ್ಲ ಇನ್ನು ಬಿಡ್ತಾ ಇಲ್ಲ, ಅದು ಇವಾಗ ಜಸ್ಟ್ ಇದೆ. ನಿಮ್ಮ ಹೆಸರು? ವಿದ್ಯಾ. ಥ್ಯಾಂಕ್ ಯು. ನೀವು ದಾವಣಗೆರೆ ಮನೇಲೇನೆ ಗೊಬ್ಬರ ಮಾಡ್ತಾರಂತೆ. ಅವರು ಮೊದಲೇ ಟೀಚರ್, ಅದ್ರಲ್ಲಿ ಅವ್ರಿಗೆ ಟೈಮ್ ಸಿಗಲ್ಲ. ಅಷ್ಟರಲ್ಲೂ ಅವ್ರು ತರಕಾರಿ ಕಟ್ ಮಾಡಿರೋದು ಮನೇಲಿ ವೇಸ್ಟ್ ಉಳಿದಿರೋದು, ಮತ್ತೆ ಮನೇಲೇನೆ ಪ್ರತಿಯೊಂದು ವೀಳ್ಯದೆಲೆ ಸಹ ಮನೇಲೇ ಐತಂತ ಅವ್ರದ್ದು. ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಕೇಳಿದ್ರೆ. ಅವ್ರು ಅಷ್ಟು ಮಾಹಿತಿ ಎಲ್ಲ ಹೇಳಿದ್ರಲ್ಲ, ಒಂದೆಲ್ಗೆ ಸ್ವಲ್ಪ ಮನೆ ಹತ್ರ ತಗೊಂಡೋಗಿ ಪಾಟ್ ಇಟ್ಕೊಳ್ಳೋಣ ಅನ್ಕೊಂಡೆ. ಸೇಲಿಗಿಲ್ಲ ಅಂತ ಹೇಳಿದ್ರ, ಹೊರಗಡೆ ನೋಡಾದ್ರು ತಗೋಬೇಕು. ಇರೋ ಪ್ಲಾಂಟ್ಸ್ ಎಲ್ಲ ತಗೊಂಡು ಹೋಗ್ತೀವಲ್ವಾ, ಅದಕ್ಕಿನ್ನು ಏನು ಗಿಡನೇ ಸಾಕಿಲ್ಲ ಅನ್ನೋದಂದಾಗ ಈ ತರದ ಗಿಡಗಳು ಸಾಕಿದ್ರೆ ಏನು ಲಾಸ್ ಇಲ್ಲ. ಆಕ್ಸಿಜನ್ ಚೆನ್ನಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ, ಮತ್ತೆ ಮನೇಲೆ ಮೆಡಿಕಲ್ ಶಾಪ್ ಇದ್ದಂಗೆ ಇರುತ್ತೆ. ಒಂದೆಲ್ಗ ಮತ್ತೆ ಬಸಳೆ ಸೊಪ್ಪು ಮತ್ತೆ ತುಳಸಿ, ಅಮೃತ ಬಳ್ಳಿ, ಈ ತರ ಎಲ್ಲ ಗಿಡಗಳನ್ನ ಮನೆಯಲ್ಲೇ ಸಾಕೋದ್ರಿಂದ ಔಷಧಿ ಗುಣಗಳು ಇದ್ದೇ ಇರುತ್ತೆ. ಆ ತರ ನೀವು ಅದನ್ನ ಬೆನಿಫಿಟ್ಸ್ ನೋಡ್ಕೊಂಡು ಮನೇಲಿ ಸಾಕೋದು ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ಹೆಂಗ್ ಅನ್ಸ್ತು ನಿಮಗೆ ನಮ್ಮ ಇವತ್ತಿನ ಸಮೃದ್ಧಿಯ ಸಸ್ಯ ಸಂತೆ? ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆದ್ರೆ ಲೈಕ್ ಮಾಡ್ಬೇಕು. ಮೊದಲು ಆದಷ್ಟು ಒಳ್ಳೆ ಗಿಡಗಳನ್ನ ಬೆಳೆಸಿ, ನೇಚರ್ನ ಉಳಿಸಿ, ಮತ್ತೆ ಒಳ್ಳೆ ಆಕ್ಸಿಜನ್ ಸೇರಿಸಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಶೇರ್ ಮಾಡಿ. ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.